ಅವಳ ಹೊಟ್ಟೆಗೆ ಏನ್ ತಿಂತಾಳೋ ಕಣ. ಎಷ್ಟು ದುರಂಕಾರ ಬಂದ್ಬಿಟ್ಟಿದೆ ಗೊತ್ತಾ ಅವಳಿಗೆ. ಯಾಕಮ್ಮ, ಏನಾಯ್ತು? ಏನಾಯ್ತಾ? ಏನ ಒಳ್ಳೆವಳು ಅಂತ ಓದ್ನಪ್ಪ ದುಡ್ಡು ಕೇಳಕ್ಕೆ ಅನ್ಬಿಟ್ಟು ನಿನಗೆ ಹಿಂಗಾಗೈತಂತ ಗೊತ್ತಿದ್ರು ನನಗೂ ನಿಮ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ, ನಾನ್ ಸಹಾಯ ಮಾಡಲ್ಲ ಅನ್ಬಿಡದ. ಅಯ್ಯೋ ಅಯ್ಯೋ ಅಯ್ಯೋ, ದುಡ್ಡಿನ ಮುಖ ನಾವು ನೋಡ ಇಲ್ವೇನೋ ಅಲ್ಲ. ಇಂಥ ಸಮಯದಲ್ಲಿ ಗಂಡಂಗೆ ಯಾರಾದ್ರೂ ಸಹಾಯ ಮಾಡಲ್ಲ ಅಂತಾರ. ತುಂಬಾ ಬದಲಾಗ್ಬಿಟ್ಟವಳೆ ಕಣೋ, ತುಂಬಾ ಬದಲಾಗ್ಬಿಟ್ಟವಳೆ. ಆಮೇಲೆ ಕೃಷ್ಣನ್ ಅವಳೆ ಕಣ ಕರ್ಕೊಂಡು ಹೋಗಿರೋದು ಅವಳೆ. ಕೃಷ್ಣ ಅಲ್ಲೋನೇನಮ್ಮ? ಅಲ್ಲೋನ? ಹೌದಾ? ಹೂನು, ಕೃಷ್ಣ ಅಲ್ಲೇ ಇರೋದು. ಆಲೆ ಹುಡುಗರು ದೊಡ್ಡವರಾಗವ್ರೆ, ನನ್ ಗುರ್ತೇ ಹಿಡಿಲಿಲ್ಲ. ಹುಡುಗದ್ ಬಿಡು, ಇವಳು ಎಂತ ಅವಮಾನ ಮಾಡೋದ್ಲು ಗೊತ್ತಾ. ಅವಳ ಮುದುಕಿ ಬೇರೆ ಇದ್ಲು ಜೊತೆಗೆ. ಅವಳ್ದೆ ಅಂತ ಕಾಣ್ತದ ಮನೆ. ಅವಳು ಇವಳು ಸೇರ್ಕೊಂಡು ಹೆಂಗ್ ಮಂಗ್ಲಾಡ್ತಿದ್ರು ಗೊತ್ತಾ ನನ್ಗೆ. ಯಾಕಾದ್ರೂ ಓದ್ನು ಅನ್ಸ್ಬಿಡ್ತು. ಇನ್ನೋಗಲ್ಲಪ್ಪ ನಾನು, ಆಗಲ್ಲ, ಈ ಮನೆ ಮಾರ್ಬಿಡಣ ಅಷ್ಟೇ. ಅಮ್ಮ, ಯಾವ ಮನೆನೂ ಮಾರೋದ್ ಬೇಡ, ಏನು ಬೇಡ. ಯಾಕೋ ರಾಮಣ್ಣ, ಏನಾಗಲ್ಲ, ಸುಮ್ನಿರೋ, ಮಾರ್ಬಿಡಣ. ಬದುಕಿಸ್ಕೊತೀನಿ ನೀನ್ ಹೆಂಗಾರ ಮಾಡಿ. ಇಲ್ಲಮ್ಮ, ಹೇಳೋ ಮಾತು ಕೇಳು. ಬೇಡ, ಅವಾಗಲೇ ಶಂಕರ ಬಂದಿದ್ದ. ನಾಳೆ ಊರಾಚೆರ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಆಪರೇಷನ್ ಮಾಡ್ತಾರಂತೆ. ಯಾರೋ ಹೇಳಿದ್ರಂತ ಅವನಿಗೆ ಹಾರ್ಟ್ ಆಪರೇಷನ್ ಫ್ರೀಯಾಗಿ ಮಾಡ್ತಾರಂತಮ್ಮ. ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋನೆ. ಅಲ್ಲೇ ಹೋಗ್ತೀನಿ. ಹೌದೇನೋ ರಾಮಣ್ಣ, ನಿಜನೇನೋ? ಹೂನಮ್ಮ, ನಿಜ. ಒಳ್ಳೇದಾಯ್ತು ಬಿಡು. ದೇವ್ರವನೇ ನನ್ ಕೂಗ್ ಕೇಳಿಸ್ಬಿಡ್ತು ಅವನಿಗೆ. ಇನ್ಮೇಲೆ ಯಾವಳ ಮನೆ ಬಾಕ್ಲಿಗೂ ಹೋಗಲ್ಲ. ನಡಿ, ಬೆಳಗ್ಗೆ ಹೋಗ್ಬಿಡಣ. ಮನಿಕ ಇವತ್ತೊಂದ್ ರಾತ್ರಿ ಬೆಳಗ್ಗೆಗೆ ಆಪರೇಷನ್ ಆಗೋಗ್ತದೆ. ನೋಡಿ ಅಮ್ಮ, ನೀವು ಹೊರಗಡೆ ಇರಿ. ಆಪರೇಷನ್ ಆದ್ಮೇಲೆ ನಾನೇ ಕರಿತೀನಿ. ಸರಿ ಡಾಕ್ಟ್ರೆ. ಏನಾಗಲ್ಲ ತಾನೆ? ಏನಾಗಲ್ಲ ಇರಮ್ಮ. ಅಯ್ಯೋ ದೇವ್ರೆ, ನನ್ನ ಮಗಂಗೆ ಏನೂ ಆಗ್ಬಾರ್ದು. ಅವನಿಗೆಲ್ಲ ಸರಿ ಹೋಗ್ಬಿಡ್ಬೇಕು. ಸ್ವಲ್ಪ ಸಮಯದ ನಂತರ ಡಾಕ್ಟ್ರೆ ಏನಾಗಿಲ್ಲ ತಾನೆ? ಆರಾಮಾಗಿದ್ದಾನ? ಹೂನಮ್ಮ, ಗಾಬರಿ ಆಗಬೇಡಿ. ಆಪರೇಷನ್ ಸಕ್ಸಸ್. ನೀವಿನ್ನೇನು ಯೋಚನೆ ಮಾಡಬೇಕಾಗಿಲ್ಲ. ಹಾರ್ಟ್ ಪ್ರಾಬ್ಲಮ್ ಇನ್ನು ಬರೋದೇ ಇಲ್ಲ. ಆ ರೀತಿ ಆಪರೇಷನ್ ಮಾಡಿದ್ದೀನಿ. ಆದರೆ ಒಂದು 15 ದಿನ ಬೆಡ್ ರೆಸ್ಟಲ್ಲಿ ಇರಬೇಕಾಗುತ್ತೆ. ತಿನ್ನೋದಕ್ಕೆ ಗಂಜಿ ಕೊಡಿ, ಮೆತ್ತಗಿರೋ ಆಹಾರ ಕೊಡಿ. ಮೆತ್ತಗಿರೋ ಅನ್ನ, ಮೊಸರು, ಆಮೇಲೆ ಮುದ್ದೆಗಿದೆ ಎಲ್ಲ ಕೊಡೋಕೋಗ್ಬಿಡಿ. ರೊಟ್ಟಿ, ಮುದ್ದೆ, ಚಪಾತಿ ಇದು ಯಾವುದು ಕೊಡಬೇಡಿ. ಬೇಳೆ ಸಾರು, ಮೆತ್ತಗೆ ಅನ್ನ, ಇಡ್ಲಿ ಈ ರೀತಿ ಕೊಡಿ. ಇವ್ಯಾವು ಮಾಡೋಕ್ಕಾಗಿಲ್ಲ ಅಂದ್ರೂ ಗಂಜಿ ಕೊಟ್ಟರೆ ಇನ್ನೂ ಒಳ್ಳೆಯದು. ಡಾಕ್ಟ್ರೇ, ನೀವು ನನ್ನ ಪಾಲಿನ ದೇವರು. ನಿಮ್ಗೆ ಹೆಂಗೆ ಹೇಳಬೇಕು, ಈ ಋಣ ಹೆಂಗೆ ತೀರಿಸ್ಬೇಕಂತಾರೆ ಗೊತ್ತಾಗ್ತಿಲ್ಲ. ನಮ್ಮ ಪಾಲಿನ ದೇವರು. ನೋಡಮ್ಮ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ದೇವರ ಆಶೀರ್ವಾದ ಇರಬೇಕಷ್ಟೇ. ಡಾಕ್ಟ್ರೆ, ನನ್ನ ಮಗನ ನೋಡ್ಬೋದಾ? ನೋಡಿ, ವಾರ್ಡ್ ಶಿಫ್ಟ್ ಮಾಡಿದ್ದೀವಿ, ಹೋಗಿ ನೋಡಿ. ರಾಮಣ್ಣ, ಹುಷಾರಾಗಿದ್ದೀನಪ್ಪ? ಮನೆ ಕಂಡವನೇನು? ಅಮ್ಮ, ರಮಣ, ಆಪರೇಷನ್ ಎಲ್ಲ ಆಗೈತಂತೆ ಕಣ. ಹೆಂಗಾಯ್ತು? ನೋವಿಗೆ ಹೋಯ್ತೇನೋ? ನೋವೇನಿಲ್ಲಮ್ಮ, ಆದರೆ ಎದೊಳಕ್ಕಾಗ್ತಾ ಇಲ್ಲ. ಒಂಥರ ಭಾರ. ಅದೇನೋ ಚುಚ್ಚವ್ರಲ್ಲ, ಅದಕ್ಕೆ ಕಣ. ಇನ್ನೂ ಒಂದು 15 ದಿನ ಏನು ತಿನ್ಬಾರ್ದಂತೆ. ಚೆನ್ನಾಗಿ ವಿಶ್ರಾಂತಿ ತಗೋಬೇಕಂತೆ. ಎಷ್ಟು ದಿನ ಇರ್ಬೇಕಮ್ಮ ಇಲ್ಲಿ? ಇನ್ನೊಂದು 2 ದಿನ ಇರ್ಬೇಕಾಗ್ತದಂತೆ ಕಣ. ನೋಡಿ, ಹೆಚ್ಚು ಮಾತಾಡಕ್ ಹೋಗ್ಬೇಡ. ಆರಾಮ ಮನಿಕ. ಎಲ್ಲ ಸರಿ ಹೋಯ್ತಲ್ಲ. ಯಾವಳ ದುಡ್ಡು ಕೇಳ್ದೆ. ಮುಂಚೆಗೆ ಈ ವಿಷಯ ಗೊತ್ತಿದ್ದಿದ್ರೆ 2 ದಿನ ಮುಂಚೆನೇ ಕರ್ಕ ಬರ್ಬೋದಿತ್ತು. ಪಾಪ 2 ದಿನ ಅದೆಷ್ಟು ನೋವು ತಿಂದೋ ಏನೋ. ಅಲ್ಲ, ಪಾಪಿ ಮುಂಡೇರು. ಗಂಡಿಗೆ ಹಿಂಗೆ ಆಗೈತಲ್ಲ ಅಂತ ಒಂದು ಚೂರನ ಮುಂದಕ್ಕೆ ಬಂದ್ರ ನೋಡು, ಇಷ್ಟೆಲ್ಲ ತಿಳ್ಕೊಂಬಿಡು. ತಾಯಿನೇ ಎಲ್ಲಿಂದ ಬಂದಿರ್ತಾರಲ್ಲ ಇಂಥವು, ಅವುಗಳ ಬುದ್ಧಿ ತೋರಿಸ್ಬಿಡ್ತಾರ ನೋಡು. ಹೌದಮ್ಮ, ನನಗೂ ಈಗ ಹಂಗೆ ಅನ್ನಿಸ್ತಾ ಇದೆ. ಡಾಕ್ಟ್ರು ಪುಣ್ಯಾತ್ಮ, ಅವ್ರ ಕಾಲಿಗೆ ಬೀಳ್ಬೇಕಮ್ಮ, ಅವ್ರ ಕಾಲಿಗೆ ಬೀಳ್ಬೇಕು. ನಾನು ಅದೇ ಹೇಳ್ದಪ್ಪ, ದೇವರು ನನ್ನ ಪಾಲಿಗೆ ನೀವು ಅಂತ ಹೇಳ್ದೆ. ಪುಣ್ಯಾತ್ಮ ಚೆನ್ನಾಗಿರ್ಲಿ, ಸುಮ್ಮನಿರು. ಇಂಥವ್ರಿಂದನೇ ಇನ್ನೂ ಊರಲ್ಲಿ ಮಳೆ ಬೆಳೆ ಆಗ್ತಿರೋದು ಅಂತ ಕಾಣಿಸ್ತದೆ. ಈ ನನ್ನ ಮುಂಡೇರಿಂದ ಇನ್ನೇನಾಗ್ತದೆ ಹೇಳು? ಎಲ್ಲ ಬರಭೂಮಿ ಆಗ್ತದೆ, ಮರುಭೂಮಿ. ಬೇವರ್ಸಿ ಮುಂಡೇರು ನನ್ನ ಮಗನ ಪ್ರಾಣ ಹೋಗ್ಲಿ ಅಂತಾನೆ ಕಾಯ್ಕೊಂಡವ್ರೆ. ಅದು ಯಾವ್ಯಾವ ದೇವ್ರಿಗೆ ಹರಕೆ ಹೊತ್ಕೊಂಡು ಸತ್ತವ್ರು, ಇವನು ಹಾಳಾದವರು, ತಿರ್ಕೊಂಡು ತಿನ್ನೋರು, ಮುರ್ಕೊಂಡು ತಿನ್ನೋರು, ಹಾಳಾಗೋಗ್ಲಿ ನನ್ನ ಮುಂಡೇರು. ಅವ್ರಿಂದ ನನ್ನ ಮಗನ ಪ್ರಾಣ ಹೋಗ್ಬಿಡ್ತಿತ್ತು. ಮಾನ ಮರ್ಯಾದೆ ಎಲ್ಲ ಬಿಟ್ಟು ಅವ್ರ ಮನೆ ಬಾಗ್ಲಿಗೆ ಹೋದೆ. ಈ ನನ್ನ ಮುಂಡೇರು ₹1 ಬಿಸಿಲಿಲ್ಲ ಕಾಸನ್ನ. ಅವಳು ಚಿಕ್ಕವಳಂತಾಳೆ, ಸತ್ರ ಸಾಯ್ಲಿ ಬಿಡಿ ಅಂತ. ಅವಳು ದೊಡ್ಡವಳಂತಾಳೆ, ನನಗೂ ನಿಮ್ಮ ಮಗಂಗೂ ಏನು ಸಂಬಂಧನೇ ಇಲ್ಲ ಅಂತ. ಏನ್ ಮಾಡ್ಲಿ ನಾನು?
ಏನ್ ಮಾಡ್ಲಿ ಹೇಳು? ಎದ್ನೋ ಬಿದ್ನೋ ಅಂತ ಓಡೋಡ್ ಬಂದೆ. ಈ ಡಾಕ್ಟ್ರು ಪುಣ್ಯಾತ್ಮ ಆಪರೇಷನ್ ಮಾಡಿಸ್ತಿಲ್ಲ ಅಂದ್ರೆ ಮನೆ ಮಾರಿ ನನ್ನ ಹತ್ರ ಇದ್ದು ಬದ್ದಿದ್ದು ಒಡವೆನೆಲ್ಲ ಮಾರ್ಬಿಡೋಣ ಅನ್ಕೊಂಡಿದ್ದೆ ಕಣೋ. ನಿಜವಾಗ್ಲೂ ಸತ್ಯವಾಗ್ಲೂ ನಿನ್ನೆ ನಡೆಕು. ಅದಕ್ಕೆ ಕಣೋ ರಾಮಣ್ಣ, ಇಷ್ಟು ವರ್ಷ ಈ ನನ್ನ ಮುಂದೆ ಸರಿ ಇಲ್ಲ ಅಂತಾನೆ ಕಣೋ ನಾನು ಅವ್ರ ಮೇಲೆ ಯಾವಾಗಲೂ ಚಾಡಿ ಹೇಳ್ತಿದ್ದಿದ್ದು, ಅವ್ರು ಯಾವಾಗಲೂ ಬೈತಿದ್ದಿದ್ದು. ಬುದ್ಧಿ ಕಲಿತಾರೆ ಅನ್ಕೊಂಡ್ರೆ ಕೈ ಕೊಟ್ರು ನೋಡು, ಅವ್ರ ಬುದ್ಧಿ ತೋರ್ಸೇ ಬಿಟ್ರು. ಒಳ್ಳೆ ಬುದ್ಧಿ ಕಲೀಲಿ ಅಂತ ನಾನು ಮಾಡಿದ್ರೆ ಕೆಟ್ಟ ಬುದ್ಧಿ ಇನ್ನ ಕಲ್ತ್ಕೊಂಡ್ಬಿಟ್ರು. ನಾನು ಹೇಳಿದ ರಾಮಣ್ಣ, ದುಡ್ಡು ನಂಬೇಡ ನಂಬೇಡ ಅಂತ. ನೀನು ಇದ್ದಿದ್ದೆ ಸರಿ ಕಣೋ ಅವ್ರ ಹತ್ರ. ಅವ್ರ ಬುದ್ಧಿ ಯಾವತ್ತೂ ಗೊತ್ತಾಗ್ಬೇಕಿತ್ತು, ಈಗ ಗೊತ್ತಾಗೈತೆ ಅಷ್ಟೇ. ಹೋಲಿ ಬಿಡಮ್ಮ, ಇನ್ಮೇಲೆ ನಮಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ವಲ್ಲ. ಅವ್ರ ಪಡೆಗೆ ಅವ್ರಿರ್ಲಿ, ನಮ್ಮ ಪಡೆಗೆ ನಾವಿರ್ಬಿಡೋಣ. ಆಯ್ತು ಸುಮ್ಕಿರೋ. ನಿಮ್ಗೇನಂತ ವಯಸ್ಸಾಗಿಲ್ಲ, ಇನ್ನೂ ಚೆನ್ನಾಗಿರೋ ಹುಡುಗಿ ತತ್ತೀನಿ, ಚಿಕ್ಕ ವಯಸ್ಸಿನ ಹುಡುಗಿನ. ನಾವ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ ಹುಡುಗಿನ ತತ್ತಿ, ಸುಮ್ನಿರೋ. ಅಮ್ಮ, ನೀನು ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಮ್ಮ. ಮದುವೆ ಮಾತ್ರ ಸುದ್ದಿ ಎತ್ತು ಬಿಡ ನನಗೆ. ಬೇಡ, ನಾನು ಮದುವೆ ಆಗಲ್ಲ, ಹಿಂಗೆ ಎತ್ತು ಬಿಡ್ತೀನಿ. ಜೀವನದಲ್ಲೇ ಜಿಗುಪ್ಸೆ ತರಬೇಡ ಕಣೋ, ಸುಮ್ನಿರು. ಏನಾಗಲ್ಲ, ಯಾರು ನೋಡ್ಕೋತಾರೆ ಹೇಳು? ನನಗೇನೋ ಹೆಚ್ಚು ಕಮ್ಮಿ ಆಯ್ತು, ನೀನು ಒಬ್ಬನೇ ಆಗ್ಬಿಡ್ತೀಯ ಕಣೋ. ಬೇಡ ಸುಮ್ನಿರು, ಇನ್ನ ಮದುವೆ ಮಾಡ್ತೀನಿ. ನಿಮ್ಮಮ್ಮ ಇನ್ನ ಗಟ್ಟಿಕವಳೆ, ಇನ್ನ ಸತ್ತಿಲ್ಲ. ಬೇಡಮ್ಮ ಬೇಡ, ನೀನೇನು ಅಡುಗೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಕಲ್ತ್ಕೊಂಡು ಏನೋ ಒಂದು ಮಾಡ್ತೀನಿ. ಇಲ್ಲ ಆಚೆ ಕಡೆಯಿಂದ ತಗೊಬಂದು ತಿಂದ್ರಾಯ್ತು. ಇನ್ನು ನನ್ನ ಮದುವೆ ಮಾತ್ರ ಬೇಡಮ್ಮ, ನನ್ನ ಮದುವೆ ಮಾತ್ರ ಬೇಡ. ಈ ಮಾಸ ತುಂಬ ಹಚ್ಕೊಂಡ್ಬಿಟ್ಟಿದ್ಯಪ್ಪ. ಓಲಿ ಬಿಡಿ, ಇನ್ನು ಸ್ವಲ್ಪ ದಿನ ಓಲಿ, ಆಮೇಲೆ ನೋಡೋಣ. ಒಟ್ಟಿಗೆ ನಾನು ತಿಂತ್ಯಾ? ಇಡ್ಲಿ ಗಿಡ್ಲಿ ತರಲ? ಬೇಡಮ್ಮ, ಇವತ್ತಾನೇ ಆಪ್ರೇಷನ್ ಆಗೈತೆ, ಏನು ತಿನ್ನಂಗಿಲ್ವಂತ ಇವತ್ತು. ನಾಳೆ ತಿನ್ಬೇಕಂತೆ. ಮನೆಯಿಂದ ಗಂಜಿ ತಗೊಂಬಂದ್ಬಿಡು, ಗಂಜಿ ಕುಡಿತೀನಿ. ಆಯ್ತಪ್ಪ, ಆಯ್ತು. ತಗೊಳ್ರವ, ಮೀನ್ ಚೆನ್ನಾಗೈತೆ. ಕೆರೆ ಮೀನಲ್ಲ ಇದು, ಸಮುದ್ರದಿಂದಂತೆ. ಸಿಟಿಗೆ ಹೋಗಿದ್ದೆ ತರಕ್ಕೆ. 2 ಜೋಡಿ ಮೀನ್ಗೆ 150 ರೂಪಾಯಿ. ತಗೊಳವ ಜಯ, ತಗ. ಹುಡುಗರಿಗೆ ಮೀನ್ ತಿನ್ಸಿದ್ರೆ ಒಳ್ಳೇದು, ಬುದ್ಧಿ ಚುರುಕಾಗ್ತದಂತೆ. ಆಯ್ತು ಕೊಡಮ್ಮ. ಒಂದು 2 kg ಕೊಡು ಅಕ್ಕ. 2 kg ಅಂದರೆ ಮೀನು ಒಂದೊಂದು 1/4 kg ಬಾಳ್ತದೆ ನೋಡು. ಅದೇ ಕಣಕ್ಕ, 8 ಮೀನು ಬರ್ತದೆ. ಇನ್ನೊಂದು ಮೀನು ಹಾಕ್ಕೊಡ್ತೀನಿ ಕೊಡಕ್ಕ. ಎಲ್ಲ ಸೇರಿ 350 ರೂಪಾಯಿ ಆಗ್ತದಕ್ಕ. ಆಯ್ತು ಕೊಡಮ್ಮ, ಕೊಡು. 2 kg ಕೊಡು. ತಾಳಕ್ಕ, ಒಳ್ಳೆ ಸಾರು ರುಚಿ ನೋಡಿ ಹೆಂಗಿರ್ತದೆ ಅಂದ್ಬಿಟ್ಟು ಸಕ್ಕತ್ತಾಗಿರ್ತದೆ. ಮೂಳೆನೇ ಕಮ್ಮಿ. ಮಕ್ಕಳುಗಳು ಹಂಗೆ ಲಬಕ್ ಲಬಕ್ ಅಂತ ತಿನ್ಬಿಡ್ಬೋದು. ತಗ. ಸರಿ ಅಮ್ಮ, ಮುಂದಿನ ವಾರನೂ ಬಾ. ಆಯ್ತಕ್ಕ, ಬರ್ತೀನಿ. ಮೀನಾ ಮೀನಾ, ಸಮುದ್ರದ ಮೀನು, ಸಮುದ್ರದ ಮೀನು. ಮೀನು ಸಕ್ಕತ್ತಾಯ್ತು ಬಿಡವ. ಇವತ್ತು ಚೆನ್ನಾಗಿ ಉಪ್ಪು ಖಾರ ಹಾಕಿಬಿಟ್ಟು ನಾನು ಚೆನ್ನಾಗಿ ತೊಳ್ಕೊಡ್ತೀನಿ. ಮಸಾಲೆ ಚೆನ್ನಾಗಿ ಹಾಕ್ಬಿಟ್ಟು ಸಾರು ಮಾಡಿಬಿಡು. ಹುಡುಗರು ಚೆನ್ನಾಗಿ ತಿನ್ಬಿಡಬೇಕು. ನನಗೂ ಮೀನಂದರೆ ಭಾಳ ಇಷ್ಟ. ಆಯ್ತಮ್ಮ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಾತ್ರಿ ವಿಡಿಯೋ ಹಾಕೋಕ್ಕಾಗಿಲ್ಲ, ಪಾಪು ತುಂಬ ಅಳ್ತಾ ಇದ್ದ. ಅವನು ವಾಯ್ಸೇ ಬರ್ತಾಯಿತ್ತು, ಕೇಳಿಸ್ಕೋಬೋದು ಅವಾಗವಾಗ. ಅದಕ್ಕೆ ವಿಡಿಯೋ ಹಾಕೋಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಬೆಳಗ್ಗೆ ಹಾಕ್ತಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಇನ್ನೊಂದು 2 ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು, ನೋಡೋಣ. ಎಲ್ಲರಿಗೂ ಬಾಯ್.